ನಮಸ್ಕಾರ ಸರ್. ಇವತ್ತೇನೋ ಕನಗಲದಲ್ಲಿ ಪೋಷಣ ಬಗ್ಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಬಗ್ಗೆ ಪೋಷಣ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಪೋಷಣೆ ಬಗ್ಗೆ ಏನು ತಿಳ್ಕೊಳ್ತಾರೆ? ಈ ಪೋಷಣ ಅಭಿಯಾನ ಕಾರ್ಯಕ್ರಮ 2018 ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಯಿತು. ಈ ಕಾರ್ಯಕ್ರಮ ಮೇನ್ ಉದ್ದೇಶ ಏನಂದ್ರೆ ಗರ್ಭಿಣಿಯರ ರಕ್ತಹೀನತೆ, ಕಿಶೋರ ರಕ್ತಹೀನತೆ, 6 ತಿಂಗಳ 3 ವರ್ಷ ಮಕ್ಕಳು, ಗರ್ಭಿಣಿ, ಬಾಣಂತಿ ಈ ರೀತಿ ಮತ್ತು ಸಾಮಾಜಿಕವಾಗಿ ಎಲ್ಲ ಅನಾರೋಗ್ಯದ ಹೋಗಲಾಡಿಸೋಗೋಸ್ಕರ ಈ ಪೋಷಣ ಅಭಿಯಾನ ಜಾರಿಗೆ ತರಲಾಯಿತು. ಈ ಪೋಷಣ ಅಭ್ಯಾಸ ಮುಖ್ಯ ಉದ್ದೇಶ ಏನಂದ್ರೆ ಗರ್ಭಿಣಿಯರ ರಕ್ತಹೀನತೆ ಆಗಬಾರ್ದು, ಅವ್ರಿಗೆ ಯಾವ್ಯಾವ ಆಹಾರನ ಕೊಡಬೇಕು, ಯಾವ ರೀತಿ ಕೊಡಬೇಕು, ಯಾವ ಆಹಾರನ ತಿನ್ನಬೇಕು ಅನ್ನೋಗೋಸ್ಕರ ಈ ಪೋಷಣ ಅಭಿಯಾನ ಜಾರಿಗೆ ಬಂತು. ಇದರಲ್ಲಿ ಮೇನ್ ಉದ್ದೇಶ ಏನಂದ್ರೆ ಶ್ಯಾಮ್ ಮಕ್ಕಳು ಅಂದ್ರೆ ತೀರೋ ಅಪೌಷ್ಟಿಕ ಮಕ್ಕಳನ್ನು ಒಂದು ಸಾಧಾರಣ ಮಕ್ಕಳನ್ನಾಗಿ ಸಾಮಾನ್ಯ ಮಕ್ಕಳನ್ನಾಗಿ ರೂಪಿಗೋಸ್ಕರ ಈ ಪೋಷಣ ಅಭಿಯಾನ ಜಾರಿಗೆ ತರಲಾಯಿತು. ಈ ಪೋಷಣ ಅಭಿಯಾನ ಕಾರ್ಯಕ್ರಮಕ್ಕೆ ಕನಗಲ, ಬಾಡವಾಡಿ, ಕರಜ್ಗ, ಆಲೂರು, ಕೇಮ, ಆಲೂರು, ಆಮೇಲೆ ಅಕಿವಾಟ, ಅಂಕ್ಲಿ ಇಷ್ಟೆಲ್ಲ ಊರನ್ನ ಒಳಗೊಂಡಂತೆ ಈ ಕಾರ್ಯಕ್ರಮನ ಇಲ್ಲಿ ಜಾರಿಗೊಳಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಎಲ್ಲ ಥರದ ಮೊದಲೇ ಗರ್ಭಿಣಿ ಹಾಗೂ 6 ತಿಂಗಳ 3 ವರ್ಷ ಇರುವಂಥ ಮಕ್ಕಳು ಗಂಜಿ ಅನ್ನಪ್ರಾಶನ ಕಾರ್ಯಕ್ರಮಕ್ಕೆ ಮತ್ತು ಮೊದಲು ಗರ್ಭಧಾರಣೆ ಆದಂಥ ಗರ್ಭಿಣಿಯರಿಗೆ ಏನಂದರೆ ಶ್ರೀಮಂತ ಕಾರ್ಯಕ್ರಮ, ಅದೇ ರೀತಿ ವೇಷಭೂಷಣ ಅಂಗನವಾಡಿ ಮಕ್ಕಳಿಂದ ಹಾಗೂ ಅಭಿನಯ ಗೀತೆ ಹಾಗೂ ಅದೇ ರೀತಿ ತೀವ್ರ ಅಪೌಷ್ಟಿಕ ಇರುವಂಥ ಮಕ್ಕಳನ್ನು ಗುರುತಿಸೋಗೋಸ್ಕರ ಈ ಕಾರ್ಯಕ್ರಮ ಜಾರಿಗೊಳಿಸಲಾಯಿತು. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಜಾರಿಗೊಳಿಸಲಾಯಿತು. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕದಿಂದ ಡಾಕ್ಟರ್ ಸೋಮಶೇಖರ್ ಅವರು ಬಂದಿದ್ದರು. ಅದೇ ರೀತಿ ಎಲ್ಲ ಸೀನಿಯರ್ ಸೂಪರ್ವೈಸರು ಹಾಗೂ ವಲಯದ ಎಲ್ಲ ಸೂಪರ್ವೈಸರ್ಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಆಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕನಗಲ ಗ್ರಾಮ ಅಷ್ಟೇ ಅಲ್ಲದೆ ಎಲ್ಲ ಬಾಡವಾಡಿ, ಕರಜ್ಗ, ಅಂಕ್ಲಿ, ಸೊಲ್ಲಾಪುರ್, ಕನ್ನಗಲ ಈ ಎಲ್ಲ ಊರುಗಳೊಳಗೊಂಡಂತೆ ಎಲ್ಲ ಮಕ್ಕಳ ತಾಯಂದಿರು ಹಾಗೂ ಗರ್ಭಿಣಿಯರು ಮತ್ತು ಗುರು ಹಿರಿಯರು ಆಮೇಲೆ ಪತ್ರಕರ್ತರು ಎಲ್ಲ ರೀತಿ ಜನರಲ್ಲಿ ಹಾಜರಾಗಿದ್ದರು. ಬಂದಿರ್ರಿ ಅಂದರೆ ಆರೋಗ್ಯ ಇಲಾಖೆ ವತಿಯಿಂದ DHO ಆಮೇಲೆ ಇದು ನಮ್ಮ ಕಿರಿಯ ಮಹಿಳಾ ಮೇಲ್ವಿಚಾರಕಿ ಹಾಗೂ ಡಾಕ್ಟ್ರು ಇವರೆಲ್ಲ ಆಗಮಿಸಿದ್ರಿ. ಹಾಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಮೇಲ್ವಿಚಾರ ಕೂಡ ಹಾಜರಾಗಿದ್ದರು. ಬಾಣಂತಿ ಒಂದು 11 ಜನ ಬಂದಿದ್ರಿ. ಬಾಣಂತರಿಗೆ ಅಂದ್ರೆ 6 ತಿಂಗಳವರೆಗೆ ಎದೆ ಹಾಲನ್ನು ಬಿಟ್ಟು ಬೇರೆ ಏನೂ ಕೊಡಬಾರ್ದ್ರಿ, ಎದೆ ಹಾಲು ಮಾತ್ರ ಕೊಡಬೇಕು. ಆ ಎದೆ ಹಾಲನ್ನು ಯಾವ ರೀತಿ ಕೊಡಬೇಕು ಅನ್ನೋದು ಅದನ್ನು ನಾವು ಅವರಿಗೆ ಆಪ್ತ ಸಮಾಲೋಚನೆ ಮುಖಾಂತರ ಅವ್ರು ತಿಳಿಸಲಾಯ್ತು ರೀ. ಆಮೇಲೆ ಇನ್ನು 6 ತಿಂಗಳಿಂದ 3 ವರ್ಷ ಮಕ್ಕಳಿಗೆ ಗಂಜಿ ಅಂದ್ರೆ ದ್ರವ ರೂಪದ ಆಹಾರ, ಅದನ್ನಂದ್ರೆ ಅವಕ್ಕೂ ಮಿತವಾದ ಆಹಾರನ ಕೊಡಬೇಕಾಗ್ತೈತೆ ರೀ. ದ್ರವ ರೂಪದಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಗಂಜಿ ಯಾವ ರೀತಿ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕು, ಯಾವ ರೀತಿ ಇಷ್ಟಪಡ್ತಾರೋ, ಆಮೇಲೆ ಅವರ ತೂಕ ಯಾವ ರೀತಿ ಹೆಚ್ಚಾಗುತ್ತೆ ಮತ್ತು ಅವ್ರಿಗೆ ವಯಸ್ಸಿಗೆ ತಕ್ಕಂಥ ತೂಕ ಯಾವ ರೀತಿ ಜಾಸ್ತಿ ಆಗೋದನ್ನು ಹೇಳಿದ್ದೀವಿ. ಇನ್ನೊಂದು ವಿಷಯ ಈ ಬಾಣಂತರಿಗೆ ಈ ರೀತಿ ಪೋಷಣ ಆಹಾರ ಕೊಡಬೇಕು ಗೊತ್ತಿರೋದು, ಕೆಲವೊಂದು ಬಾಣಂತರಿಗೆ ಒಂದು ಪರಿವಾರ ಸಿಗಂಗಿಲ್ಲ ಆಹಾರ, ಅಂಥವ್ರಿಗೆ ಏನು ಮಾಡ್ತೀರಿ? ಅಂತ ಒಂದು ಬಾಣಂತಿ ನಮ್ಮ ಅಂಗನವಾಡಿಯಲ್ಲಿ ಪುಷ್ಟಿ ಅಂತ ಒಂದು ಆಹಾರ ಬಂದಿತ್ತು. ಅಥವಾ ಎಲ್ಲ ಥರದ ಧಾನ್ಯಗಳಿದಾವೆ, ಅವನ್ನೆಲ್ಲ ಹುರಿದು ಬಿಟ್ರಿ, ಅವನ್ನೆಲ್ಲ ಸ್ವಚ್ಛಗೊಳಿಸಿ ಅದನ್ನು ತಯಾರು ಮಾಡಿ ಪುಷ್ಟಿ ರೂಪದಲ್ಲಿ ಅದನ್ನು ಪುಡಿ ಮಾಡಿ ಕೊಟ್ಟಿರ್ತೀವಿ ರೀ. ಅದನ್ನು ಅವ್ರಿಗೆ ಮಗು ಯಾವ ರೀತಿ ಇಷ್ಟಪಡ್ತಿಲ್ಲ ಆ ರೀತಿ ಗಂಜಿ ಮಾಡಿ ಹಾಕೋಗೋಸ್ಕರ ನಾವು ಅಂಥ ಬಡ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತೇವೆ. ನಾವು ಶ್ರೀಮಂತ ಬಡವ್ರದ್ದು ಹಂಗೇನಿಲ್ಲ ರೀ, ಒಟ್ಟು 6 ತಿಂಗಳ 3 ವರ್ಷ ಮಕ್ಕಳು ಎಲ್ಲ ಮಕ್ಕಳಿಗೆ ನಾವು ಅದು ಪುಷ್ಟಿಯ ಆಹಾರನ ಅವ್ರಿಗೆ ಗಂಜಿ ರೂಪದಲ್ಲಿ ಹಾಕಕ್ಕೆ ಹೇಳ್ತೀವಿ ರೀ. ನನ್ನ ಹೆಸರು ಲಕ್ಷ್ಮೀ ಭೀಮರಾವ್ ತಳವಾರ್ ರೀ, ಅಂಗನವಾಡಿ ಕಾರ್ಯಕರ್ತರಿ. ನಾನು ಕೇಂದ್ರ ನಂಬರ್ 215, ಕನಗಲ ತಾಲೂಕು, ಹುಕ್ಕೇರಿ ಜಿಲ್ಲಾ, ಬೆಳಗಾವಿ. ಓಕೆ ಸರ್, ಥ್ಯಾಂಕ್ ಯು.